ಕೃಷ್ಣ, ನಿನ್ನ ಇದೆಯವ್ರ ಫೇವ್ರೆಟ್ ದೇವರಲ್ವಾ? ಎಲ್ಲರ ಜೀವನದಲ್ಲೂ ನಾಟಕ ಆಡೋ ಲೀಲಾಧಾರ ನಮ್ಮ ಲೈಫಲ್ಲಿ ಏನು ಕಡಿಮೆ ಲೀಲೆ ತೋರಿಸಿದ್ಯಾ? ಲೆಟ್ ಮಿ ಗೆಸ್. ನಿಂಗಲ್ಲಿ ಒಬ್ಬನೇ ಕೂತು ಬೋರ್ ಆಗಿರುತ್ತೆ, ಕೆಳಗಡೆ ನೋಡಿರ್ತೀಯ, ಬಡಪಾಯಿ ನಾನು ಕಾಣಿಸಿರ್ತೀನಿ. ಇವನ್ ಲೈಫಲ್ಲಿ ಡ್ರಾಮಾ ಕಡಿಮೆ ಅನಿಸಿ ಇನ್ನೊಂದಷ್ಟು ಮಸಾಲೆ ಮಿಕ್ಸ್ ಮಾಡಿದೀಯಾ. ಇಡೀ ಜಗತ್ತಲ್ಲಿ ಪ್ರಯೋಗ ಮಾಡಕ್ಕೆ ನಾನೇ ಸಿಕ್ಕಿದ್ನಾ? ಆದರೂ ಪರವಾಗಿಲ್ಲ ಬಿಡು, ಪ್ರೀತಿಗೋಸ್ಕರ ನೀನು ಕೊಡೋ ಪರೀಕ್ಷೆ ಬರೀತೀನಿ. ಈ ಕರುಣಾನಿಧಿಗೆ ಯೋಗ್ಯ ಹೌದೋ ಅಲ್ವೋ ಅಂತ ನೀನೇ ಡಿಸೈಡ್ ಮಾಡು. ಆದರೂ ಕೃಷ್ಣ, ನಿನ್ನ ನಿಧಿನ ಹ್ಯಾಂಡಲ್ ಮಾಡೋದು ಸುಲಭ ಅಲ್ಲ. ಪ್ರೀತಿ ಅಂದರೆ ಮುಳ್ಳಿನ ಹಾದಿ ಅಂತೆ, ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ಯಾ. ಎಲ್ಲರ ಮುಂದೆ ಸತ್ಯ ಹೇಳುವಾಗ ಅಷ್ಟು ಆರೋಪ ನನ್ನ ಮೇಲೆ ಬರಲಿ, ಎಲ್ಲರೂ ನನಗೆ ಬೈಲಿ, ಆದರೆ ನಿಧಿ ಮತ್ತು ನಿತ್ಯ ಮೇಲೆ ಯಾವ ಆರೋಪನೂ ಬರಬಾರ್ದು. ಗೌರವಕ್ಕೆ ತೊಂದರೆ ಆಗಬಾರ್ದು. ನೋವನ್ನ ನಗ್ನಗ್ತಾ ಸ್ವೀಕರಿಸೋದು ನನ್ನ ಜವಾಬ್ದಾರಿ, ನನಗೆ ಸಹಾಯ ಮಾಡೋದು ನಿನ್ನ ಜವಾಬ್ದಾರಿ. ಓಕೆನಾ? ಡೀಲಾ? ದಿಸ್ ಕನ್ನಡಕ ಇಸ್ ಸೋ ಡಂಪ್. ಲವ್ ಅನ್ನೋ ಹೆಸರಲ್ಲಿ ಇಷ್ಟು ಈಸಿಯಾಗಿ ಫೂಲ್ ಆಗ್ತಾಳೆ ಅಂತ ಗೊತ್ತಿರಲಿಲ್ಲ. ಶಿ ಇಸ್ ಫಾಲೋಯಿಂಗ್ ಫಾರ್ ಮೀ. ಅದು ನನಗೆ ಕ್ಲಿಯರಾಗಿ ಕಾಣ್ತಿದೆ. ಒಂದು ಸಲ ನನ್ನ ಲವ್ವಲ್ಲಿ ಕಂಪ್ಲೀಟಾಗಿ ಮುಳುಗಲಿ, ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ. ಏನು ಸಂಜು ಸಾಹೇಬರು, ಒಬ್ಬರೇ ಒಳೊಳಗೆ ಮುದ್ದು ನಗ್ತಾಯಿದ್ರಿ? ಏನು ಇಷ್ಟೊತ್ತಾದರೂ ನಿದ್ದೆ ಬರಲಿಲ್ವಾ? ನೀವು ಇನ್ನೂ ಮಲಗಿಲ್ಲ? ಓ, ಪ್ಲ್ಯಾನಿಂಗು ಸ್ಕೆಚಿಂಗು ಇದ್ಯಾವುದು ಮುಗ್ದಿಲ್ವಾ? ಲೋ ನಾನು ಏನೋ ಕೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಾ. ಏನು ವಿಷಯ? ಏನಾಗ್ತಾ ಇದ್ದೀವಿ? ವಾಟ್ ಯು ಮೀನ್? ಐ ಮೀನ್, ನೀನು ರಿಯಾ ಒಟ್ಟಿಗೆ ಮಾತಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ. ಏನಾಗ್ತಾ ಇದ್ದಿಲ್ಲಿ? ಸಂಜು, ಏನು ಮಾಡೋಕ್ಕೆ ಹೊರಟಿದೆಯಾ? ಏನಾಗ್ತಾ ಇದೆ? ಐ ವಾಂಟ್ ಟು ನೋ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓ, ಅದೇ ಅನ್ಕೋತಾ ಇದ್ದೆ, ಯಾಕೆ ಸಡನ್ನಾಗಿ ನನ್ನ ಮೇಲೆ ಪ್ರೀತಿ ಉಕ್ಕರಿತಾ ಇದೆ, ನನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಅಂತ. ನನ್ನ ಲೈಫಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಆ ರಿಯಾ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಅಲ್ವಾ? ಅದಕ್ಕೆ ಹೇಳೋದು, ಈ ಆತುರಗಾರನಿಗೆ ಬುದ್ಧಿ ಸ್ವಲ್ಪ ಕಡಿಮೆ ಅಂತ. ನಾನು ನಿನ್ನ ಅಪ್ಪನಾಗಿ ತೋರಿಸ್ತಿರೋ ಕಾಳಜಿ ಅಷ್ಟೇ. ಕಾಳಜಿ? ಯು ಮೀನ್ ಕನ್ಸರ್ನ್? ಸಾರಿ ಟು ಸೇ ದಿಸ್ ಡ್ಯಾಡ್, ನಿಮಗೆ ವರ್ಡು ಸೂಟ್ ಆಗಲ್ಲ. ನೀವು ನನ್ನ ಬಗ್ಗೆ ಕಾಳಜಿ ಇರೋ ಥರ ಆ್ಯಕ್ಟ್ ಮಾಡ್ತಿದ್ದೀರಾ ಅಷ್ಟೇ. ನಾನು ಏನು ಮಾಡ್ತೀನೇನೋ ಭಯ ಕೇಳ್ತಿದ್ದೀರಾ, ಕೆಟ್ಟು ಕುತೂಹಲ ಕೇಳ್ತಿದ್ದೀರಾ. ದ್ಯಾಟ್ಸ್ ಇಟ್. ಆಯಿತು, ಮುಂದೆ ಏನು ಮಾಡೋಕ್ಕೆ ಹೊರಟಿದೆಯಾ? ಅದು ನನ್ನ ಪರ್ಸ್ನಲ್ ಮ್ಯಾಟರ್, ನೀವು ತಲೆ ಹಾಕೋದು ಬೇಕಿಲ್ಲ. ನೀವು ನಿಮ್ಮ ಯೂಸ್ಲೆಸ್ ಪ್ಲ್ಯಾನ್, ಆ ಕರ್ಣನ ಡಿಫೀಟ್ ಹೇಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿರಿ. ನನ್ನ ಲೈಫ್ ಬಗ್ಗೆ ಮಾತಾಡೋ ಅಧಿಕಾರನ ಯಾವತ್ತೋ ಕಳ್ಕೊಂಡ್ರಿ ಡ್ಯಾಡ್. ಈ ರೀತಿ ಮಾತಾಡೋದ್ರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತೇನೋ? ನೋವಂದರೆ ಏನು ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಜಸ್ಟ್ ಲಿವ್ ಮೀ ಅಲೋನ್.
ಏನು ಆ ಸುಲೋಚನವ್ರನ್ನ ಹಾಗೆ ನೋಡ್ತಾ ಇದೆಯಾ? ನೋಡು, ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀನು ಆ ಸುಲೋಚನ ಹತ್ರ ಜಾಸ್ತಿ ಫ್ರೆಂಡ್ಶಿಪ್ ಇಟ್ಕೋಬೇಡ. ನಾನು ಮಾತ್ರ ನಿನ್ನ ಬೆಸ್ಟ್ ಫ್ರೆಂಡು. ಹಾಂ, ಹೌದಾ? ಇಲ್ಲಿ ನೋಡಿಲಿ, ಈ ವಯಸ್ಸಲ್ಲೂ ನಿನಗೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ನನ್ನ ಹಾಲ್ಕೋವಾ, ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಇನ್ನೊಬ್ಬಳೇ ನನ್ನ ಫ್ರೆಂಡ್, ಸರಿನಾ? ಸ್ವೀಟ್ ಆಗಿ ನಿಧಿ ಬರ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಏನು ಅರ್ಜುನ್, ದೇವಲಕ್ಕದ ಅಪ್ಸರೆ ಕೆಳಗಿಲ್ ಬಂದಂಗೆ ಅನಿಸ್ತಿದ್ಯಾ? ಸುಮ್ಮನೆ ದೇವ್ರ, ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಈ ನಾಯಿ ಇಷ್ಟು ಆರಾಮಾಗಿದ್ದಾನೆ, ಅದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಆಗ್ತಿಲ್ವಲ್ಲ. ನಿನ್ನ ಮಗ ಕರ್ಣ ಏನು ಮಾಡೋಕೆ ಹೊರಟಿದ್ದಾನೆ? ಯಾಕೆ ಕಣ್ಣನ ಬಗ್ಗೆ ಭಯ ಆಗ್ತಿದ್ಯಾ? ಯಾಕೆ ಅಂತ ನನ್ನೇ ಪ್ರಶ್ನೆ ಮಾಡೋಷ್ಟು ಧೈರ್ಯನಾ ನಿನಗೆ? ತುಂಬ ಸ್ಮಾರ್ಟ್ ಆಗಿರೋ ಥರ ಆ್ಯಕ್ಟ್ ಮಾಡಬೇಡ. ಖಂಡಿತ ನಾನು ಸ್ಮಾರ್ಟ್ ಅಲ್ಲ ರೀ. ಇದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ಆದರೆ ನನ್ನ ಮಗ ಸ್ಮಾರ್ಟ್ ಇದ್ದಾನೆ. ಅವನು ಈ ಮದುವೆನ ಹೇಗೆ ಸ್ಟಾಪ್ ಮಾಡ್ತಾನೆ ಅನ್ನೋದು ಗೊತ್ತಾಗ್ತಾನೆ ಇಲ್ವಲ್ಲ. ಅವನ ಈ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ. ಆಡು ಆಡು, ಇನ್ನೆಷ್ಟು ದಿನ ಆಡ್ತೀಯ? ಇವತ್ತು ನಾಳೆ ಅಷ್ಟೇ.